ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತಿನ ನನ್ನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥ ವಿಡಿಯೋ ಬಂದು ನನ್ನ ತವರೂರಿನ ಜಾತ್ರೆ ವಿಡಿಯೋ. ನನ್ನ ತವರೂರಲ್ಲಿ 15 ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಪೈಚಿಲ್ ನೇಮ, ಅದು 3-4 ಡೇಸ್ ಇತ್ತು. ಬಟ್ ನಾನು ಒಂದು ಲಾಸ್ಟ್ ಡೇಗೆ ನಾವು ನಮ್ಮ ಮನೆಗೆ ಹೋಗಿದ್ವಿ. ಹಾಗೆ ನನಗೆ ಅತ್ತೆ ಮನೆ ಕೂಡ ಹೋಗಲಿಕ್ಕಿತ್ತು. ಹಾಗೆ ಅತ್ತೆ ಮನೆಯಿಂದ ಇವಾಗ ನಾವು ಜಾತ್ರೆ ಕಡೆಗೆ ಹೊರಟಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಲೈಟಿಂಗ್ಸ್ ಆಗಿರ್ಬೋದು. ನಾವು ಸ್ವಲ್ಪ ಬೇಗನೆ ಹೋದ್ವಿ, ಬಿಕಾಸ್ ಮತ್ತೆ ಅಲ್ಲಿ ಕೋಲ ಏನು ಸ್ಟಾರ್ಟ್ ಆಗಬೇಕಾದ್ರೆ ತುಂಬ ಲೇಟ್ ಆಗುತ್ತೆ. ಮಕ್ಕಳು ನಿದ್ದೆಗೆಲ್ಲ ಕಿರಿಕಿರಿ ಮಾಡ್ತಾರೆ ಅಂತ ಹೇಳಿ ನಾವು ಸ್ವಲ್ಪ ಬೇಗನೆ ಹೋಗಿ ಹರಕೆಲ್ಲ ಹಾಕಿ ಕೈ ಮುಗಿದು ಬರೋಣ ಅಂತೇಳಿ ಹೊರಟ್ವಿ. ಇದೇ ನೋಡಿ, ನಾವು ಶಾಲೆಗೆ ಹೋಗ್ತಾ ಇದ್ದಂಥ ದಾರಿ ಇದು. ಅದೇ ನನ್ನ ಮಗಳ ಹತ್ರ ಕೂಡ ಹೇಳ್ತಾ ಬರ್ತಾ ಇದ್ದೆ, ನಾವು ಸಂದಿರಬೇಕಾದ್ರೆ ಇದೇ ದಾರಿಯಲ್ಲಿ ನಾವು ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳಿ. ಒಮ್ಮೆ ಎಲ್ಲ ಅದು ಓಲ್ಡ್ ಮೆಮೊರೀಸ್ ಎಲ್ಲ ಒಮ್ಮೆ ನೆನಪಾಯಿತು. ತುಂಬಾ ಖುಷಿ ಆಯಿತು. ಹಾಗೆ ನೋಡಿ, ಈ ಕಟ್ಟೆಯಿಂದ ಇಲ್ಲಿ ಸುತ್ತೊಡೆದು ನಾವು ಆ ಕಡೆಯಿಂದ ಶಾಲೆಗೆ ಹೋಗ್ತಾ ಇದ್ವಿ. ಇವಾಗಂತೂ ತುಂಬ ಚೇಂಜಸ್ ಆಗಿದೆ. ಮೊದಲಿದ್ದ ರೀತಿಯಾಗಿ ಏನೂ ಇಲ್ಲ, ತುಂಬ ಚೇಂಜಸ್ ಇದೆ. ಹಾಗೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. 3-4 ಡೇಸಲ್ಲಿ ಫಂಕ್ಷನ್ಸ್ಗಳು ನಡೀತಾನೆ ಇತ್ತು. ಇದು ಕೊನೆಯ ದಿವಸ. ಇದು ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೆ, ಬಬ್ಬು ಸ್ವಾಮಿ ಅಂತ ನನ್ನ ಇಷ್ಟದ ದೈವ ಅಂತೇಳಿ. ಇವತ್ತು ಬಬ್ಬು ಸ್ವಾಮಿ ಅವತ್ತಿಗೆ ಕೋಲ ನಡೆಯುತ್ತಲ್ಲಿ. ಅದು ನಿಲ್ಲಕ್ಕೆ ಆಗಲಿಲ್ಲ, ತುಂಬ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ಒಂದು 11:30 ಏನೋ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ನಿಲ್ಲಕ್ಕೆ ಹೋಗಲಿಲ್ಲ, ಹರಕೆ ಹಾಕಿ ನಾವು ಬಂದ್ವಿ. ಬಿಕಾಸ್ ನೆಕ್ಸ್ಟ್ ಡೇ ನಮಗೊಂದು ಫಂಕ್ಷನ್ಗೆ ಕೂಡ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ನಾವು ಬೇಗ ಹೋಗಿರೋದ್ರಿಂದ ಯಾರೂ ಬಂದಿರಲಿಲ್ಲ, ಇನ್ನೂ ಬರಬೇಕಷ್ಟೇ. ಎಲ್ಲರೂ ಫುಲ್ ಖಾಲಿ ಇತ್ತು. ಹಾಗೆ ಸ್ವಲ್ಪ ಆ ಕಡೆ ಸುತ್ತಾಡಿ ಅಂತ ನಾವು ಮನೆಗೆ ಹೊರಟ್ವಿ. ಇಲ್ಲಿ ಈ ಮಂತಲ್ಲಿ ಮೋಸ್ಟ್ಲಿ ಮಾರ್ಚಲ್ಲಿ ಇಲ್ಲಿ ಯಕ್ಷಗಾನ ನಡೆಯುತ್ತೆ. ಇಲ್ಲಿ ತುಂಬ ಫಂಕ್ಷನ್ಸ್ಗಳು ಆಗ್ತಾನೇ ಇರುತ್ತೆ. ಎಲ್ಲ ನಮ್ಮದು ಓಲ್ಡ್ ಮೆಮೊರೀಸ್. ಇಲ್ಲಿ ನಾವು ಯಕ್ಷಗಾನ ಆಗಬೇಕಾದ್ರೆ ಸಣ್ಣದ್ರಲ್ಲೆಲ್ಲ ಚಾಪೆ ಎಲ್ಲ ಇಟ್ಕೊಂಡು ಬಂದು ಕೂತ್ಕೊಂಡು ನೋಡಿದ್ದು ಇದೆ. ಎಲ್ಲ ಒಮ್ಮೆ ಫ್ಲ್ಯಾಶ್ ಬ್ಯಾಕ್ ನೆನಪಾಯಿತು. ಬಟ್ ತುಂಬಾ ಖುಷಿ ಆಯಿತು. ಫ್ಯಾಮಿಲಿ ಜೊತೆ ಮತ್ತೊಮ್ಮೆ ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ತುಂಬ ದಿವಸಗಳ ನಂತರ ಇಲ್ಲಿಗೆ ಬರ್ತಾ ಇರುವಂಥದ್ದು. ಹಾಗೆ ಇವಾಗ ನಾವು ರಿಟರ್ನ್ ಮನೆಗೆ ಹೊರಡ್ತಾ ಇದ್ದೀವಿ. ಇವಾಗ ನಾವು ಸೀದಾ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅತ್ತೆ ಮನೆಯಲ್ಲಿ ಏನೆಲ್ಲ ಸ್ಪೆಷಲ್ ಮಾಡಿದ್ದಾರೆ ನಮಗೋಸ್ಕರ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ.
ಅತ್ತೆ ಮನೆಯಲ್ಲಿ ಊಟಕ್ಕಂತೂ ತುಂಬ ಸ್ಪೆಷಲ್ ಮಾಡಿದರು. ಇಡ್ಲಿ, ಹಾಗೆ ಕೋರಿ ರೊಟ್ಟಿ, ಚಿಕನ್ ಸಾರು, ಚಿಕನ್ ಸುಕ್ಕ, ಹಾಗೆ ಮಶ್ರೂಮ್, ಹಾಗೆ ಕಾಲಿಫ್ಲವರ್ ಇದು ಗ್ರೇವಿ ಥರ ಮಾಡಿದರು. ಹಾಗೆ ಕಡಲೆ ಮನೋಲಿ, ಹಾಗೆ ಕಬಾಬ್. ಆ್ಯಂಡ್ ನೆಕ್ಸ್ಟ್ ಊಟ ಆದ ನಂತರ ಐಸ್ ಕ್ರೀಮ್ ಇತ್ತು. ಹಾಗೆ ತುಂಬ ವೆರೈಟೀಸ್ ಮಾಡಿದರು, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಇದು ನಮ್ಮ ಅತ್ತೆ ಮನೆಯ ಗಾರ್ಡನ್, ನನ್ನ ಅತ್ತೆ ಮಗಳ ಗಾರ್ಡನ್ ನೋಡಿ. ಸಿಂಪಲ್ಲಾಗಿ ವಿಡಿಯೋ ತೆಗ್ದಿದ್ದೇನೆ ನೋಡಿ. ತುಂಬ ವೆರೈಟಿ ಫ್ಲವರ್ಸ್ ಇತ್ತು, ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಟಿದ್ದಾಳೆ. ತುಂಬ ಚೆನ್ನಾಗಿತ್ತು ಮಾತ್ರ. ಎಲ್ಲ ಹೂಗಳು ಬಿಡ್ತಾ ಉಂಟು. ಸಣ್ಣದಾಗಿದೆ ಗಿಡ, ಇನ್ನು ಬೆಳಿಬೇಕಷ್ಟೇ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಹಾಗೆ ಸ್ವಲ್ಪ ನಮ್ಮ ಮನೆ ಆ ಕಡೆಯಿಂದ ಸ್ವಲ್ಪ ವಾಕಿಂಗ್ ಹೋಗ್ತಾ ಇದ್ದೀವಿ. ಹಾಗೆ ಆನಂತರ ಇವಾಗ ಒಂದು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಉಂಟು. ನಾನು, ನನ್ನ ಅತ್ತೆ ಮಗಳು, ಹಸ್ಬೆಂಡ್ ಹಾಗೆ ಮಗಳು, ಇಷ್ಟು ಮಂದಿ ನಾವು ನನ್ನ ಭಾವನ ಅಣ್ಣನ ಮನೆಯಲ್ಲಿ ಸೀಮಂತ ಫಂಕ್ಷನ್ ಉಂಟು. ಹಾಗೆ ಇವಾಗ ನಾವು ಅಲ್ಲಿಗೆ ಹೊರಡ್ತಾ ಇದ್ದೀವಿ. ನನ್ನ ಮಗಳಿಗೆ ತುಂಬ ಬೇಜಾರು. ಅವಳಿಗೆ ನನ್ನ ಅತ್ತೆ ಮಗಳ ಮಗ ಬಂದಿದ್ದ, ಅವನಂದರೆ ತುಂಬ ಇಷ್ಟ. ಅವನ ಜೊತೆ ಆಟ ಆಡ್ತಾ ಇದ್ಲ. ಹಾಗೆ ನಾವು ಈ ಕಡೆ ಫಂಕ್ಷನ್ಗೆ ಹೊರಟು ಬಂದ್ವಾ. ಆದ ನಂತರ ಫುಲ್ ಡಲ್ ಆದಳು. ಅವನಂದರೆ ತುಂಬ ಇಷ್ಟ, ಇಬ್ಬರು ಸೇಮ್ ಏಜ್. ಹಾಗಾಗಿ ಆಟ ಆಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅವಳಿಗೆ. ಹಾಗಾಗಿ ಇವಾಗ ಈ ಕಡೆ ಹೊರಟಿದ್ದೆ, ತುಂಬ ಬೇಜಾರಿಂದ ಬರ್ತಾ ಇದ್ದಾಳೆ. ಹಾಗೆ ಇದು ನನ್ನ ಅಕ್ಕ. ಎಲ್ಲ ನನ್ನ ವೀಡಿಯೋ ನಾನು ತೆಗೆದಿರೋದು ಕರೆಕ್ಟಾಗಿಲ್ವ ಏನೋ ಅಂತ ಗೊತ್ತಿಲ್ಲ, ಎಲ್ಲ ಉಲ್ಟಾ ಪಲ್ಟಾ ಆಗಿದೆ, ಯಾವುದೂ ಕರೆಕ್ಟಾಗಿ ಬಂದೇ ಇಲ್ಲ ನೋಡಿ. ಹಾಗೆ ಇವಾಗ ನಾವು ಮನೆಗೆ ರೀಚ್ ಆದ್ವಿ. ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೇವೆ, ನನ್ನ ಬಾಬನ ಅಣ್ಣನ ಮನೆಯಲ್ಲಿ. ಇನ್ನೇನೋ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೀಮಂತ ಇವರದೇ ನೋಡಿ, ನನ್ನ ಬಾಬನ ಅಣ್ಣನ ಮಗನ ಹೆಂಡತಿ. ಹಾಗೆ ಅಲ್ಲಿ ಊಟ ಎಲ್ಲ ಮುಗಿಸಿ ನಾವು ಹೊರಟ್ವಿ. ಅದೆಲ್ಲ ವಿಡಿಯೋ ಮಾಡಲಿಕ್ಕಾಗಿಲ್ಲ, ತುಂಬ ರಶ್ ಇತ್ತು. ಹಾಗಾಗಿ ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಾವು ಬೊಂಡಾ ಫ್ಯಾಕ್ಟ್ರಿಯಿಂದ ಐಸ್ ಕ್ರೀಮ್ ಕೂಡ ಟೇಸ್ಟ್ ಮಾಡಿದ್ವಿ, ತುಂಬ ಒಳ್ಳೆದಿತ್ತು. ಜಾಕ್ ಫ್ರೂಟಿದು ಐಸ್ ಕ್ರೀಮ್. ಯಾರೆಲ್ಲ ಟೇಸ್ಟ್ ಮಾಡಲಿಲ್ಲ, ನೀವು ಕೂಡ ಒಮ್ಮೆ ಹೋಗಿ ಟ್ರೈ ಮಾಡಿ.